त्रैलोक्य संपदालेख्य समलेखन वितये सच्चिदानंद रूपाय शिवाय ब्रह्मणे नमः। यामावो सर्वलोकानां प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवाम्। पंचास्यवदनोद्भूतान् पंचतत्त्वादिनायकान् पंचब्रह्ममयानोमि पंचाचार्यान् जगद्गुरु। ಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವ ಗುರುದೇವರನ್ನ ಆದಿ ಜಗದ್ಗುರು ಪಂಚಾಚಾರ್ಯರನ್ನ ಗುರು ಆಲೇಶ್ವರರನ್ನ ಬಸವಾದಿ ಶಿವಶರಣರನ್ನ ಮನದಲ್ಲಿ ಸ್ಮರಿಸಿ ಕ್ಷೇತ್ರನಾಥರಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಬಸವೇಶ್ವರ ಸ್ವಾಮಿಯನ್ನ ಕಾಳಿಕಾದೇವಿಯನ್ನ ದುರ್ಗಾದೇವಿಯನ್ನ ಆಂಜನೇಯ ಸ್ವಾಮಿಯನ್ನೇ ಮನದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಶ್ರೀಮಠದ ಕರ್ತೃಗದ್ದಿಗೆಗಳಿಗೆ ಅಣಿಮಣಿದು ಶಕ್ತಿ ಮಾತೆ ಭಗವತಿ ಗುಳ್ಳಮ್ಮದೇವಿಗೆ ನಮಿಸಿ ಇವತ್ತಿನ ಯುಗಾದಿ ಅಮಾವಾಸ್ಯೆಯ ಧರ್ಮ ಸಮಾರಂಭದಲ್ಲಿ ಭಾಗಿಗಳಾಗಿರುವಂತಹ ವೇದಿಕೆ ಮೇಲಿರುವಂತಹ ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಪತ್ರಿಕಾ ಮಾಧ್ಯಮ ಮಿತ್ರರೇ, ನಿರಂತರ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ನ್ಯಾಮತಿ ತಾಲೂಕಿನ ತರಕಾರಿಯ ವಕ್ತಾರರೇ, ಶ್ರೀಮಠದ ಸದ್ಭಕ್ತರೇ, ಶ್ರೀ ಆದಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರನ್ನೇ ಮೊದಲುಗೊಂಡು ಸರ್ವ ಪದಾಧಿಕಾರಿಗಳೇ, ವಿಶೇಷವಾಗಿ ಇವತ್ತು ಹಿರೇಕೆರೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮಸ್ಥರು ಬಂದ್ಬಿಟ್ಟಿದ್ದಾರೆ. ಬಹಳ ಸಂತೋಷ ಅನಿಸ್ತದೆ. ಅವರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಪುರೋಹಿತೆಯನ್ನ ನೆರವೇರಿಸಿ ವೇದಘೋಷವನ್ನ ಮಾಡಿದಂತಹ ಕುಮಾರ ಶಾಸ್ತ್ರಿಗಳು, ಬಸಯ್ಯ ಶಾಸ್ತ್ರಿಗಳು ಮತ್ತು ಸಂಗಡಿಗರೇ, ನಿರೂಪಣೆಯನ್ನ ಮಾಡಿದಂತಹ ರೇಣುಕ ಸ್ವಾಮಿರವರೇ, ಹಾಡನ್ನ ಪ್ರಾರ್ಥನೆಯನ್ನು ಮಾಡಿದಂತಹ ಪ್ರೇಮ್ ಕುಮಾರಣ್ಣನವರೇ ಮತ್ತು ಶ್ರೀಮಠಕ್ಕೆ ಭಾಗಿಗಳಾಗಿರ್ತಕ್ಕಂತಹ ದೇವಿ ಕೃಪೆಗೆ, ಕರ್ತೃಗದ್ದಿಗೆಗೆ ಶ್ರೀಗಳವರ ಕೃಪೆಗೆ ಪಾತ್ರರಾಗಲು ಬಂದಿರುವಂತಹ ಸುತ್ತಮುತ್ತಲಿನ ಸದ್ಭಕ್ತ ಮಹಾಶಯರೇ, ತಾಯಿಯರೇ, ಮೊದಲು ಮಕ್ಕಳು ನಡೆಸ್ಬೇಡ್ರಿ, ಇನ್ನೊಂದು ಮೊಬೈಲ್ ಸೈಲೆಂಟ್ ಮಾಡ್ಬಿಡ್ರಿ. ಜಾಸ್ತಿ ಹೊತ್ತು ಮಾತಾಡಲ್ಲ, 5 ನಿಮಿಷ ಮಾತು ಗಲಭೆ ಮಾಡ್ಬೇಡ್ರಿ. ನಾನು ಪ್ರವಚನ ಮಾಡ್ಬೇಕಂತ ಬಹಳ ಆಸೆಯನ್ನು ಕುಂತಿದ್ದೀನಿ. ಆದರೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಬಹಳ ಸೊಗಸಾಗಿ ಅದ್ಭುತವಾದ ಕಥೆಯನ್ನ ಹೇಳ್ಕೊಂಡು ಒಳ್ಳೊಳ್ಳೆ ಪ್ರವಚನವನ್ನ ಮಾತುಗಳನ್ನ ನಮಗೆಲ್ಲರಿಗೂ ಗುಣಪಡಿಸಿದ್ರು. ಹೌದಲ್ವಾ? ಎಂತಹ ವಿಸ್ಮಯಕಾರಿಯಾದಂತಹ ಘಟನೆಗಳನ್ನ, ನೈಜ ಘಟನೆಗಳನ್ನ ತಮಗೆಲ್ಲರಿಗೂ ಹೇಳಿ ಅದ್ಭುತ ಅನ್ಸುತ್ತಲ್ವ ಎಲ್ಲದನ್ನು ನೋಡಿದಾಗ. ಅದರ ಜೊತೆಗೆ ನಮ್ಮ ಯೋಗೀಶ್ವರ ಅವರು ಹೇಳಿದ್ರು, ಕಾರಣ ತಪ್ಪು ಯಾರಿಂದ ಆಗಿದೆ ಅಂತಂದ್ರೆ ತಾಯಂದರಿಂದ. ಅದನ್ನ ಪ್ರವಚನದಲ್ಲಿ ನಾವೇ ಹೇಳ್ಬೇಕಂತ ಮಾಡಿಬಿಟ್ವಿ. ಸದ್ಯ ಅವ್ರಿಗೆ ಹೇಳ್ಬಿಟ್ರೆ ಹಂಗಾಗಿ ನಮ್ಮನ್ನ ಹಿಡಿತಂದ್ರೆ ಏನಪ್ಪ ವಿಚಾರ ಅಂತಂದ್ರೆ, ಇವತ್ತು ಒಂದು ಕೃತಜ್ಞತಾ ಸ್ವಭಾವವನ್ನ ಗುರುಗಳಿಂದ ಆಶೀರ್ವಾದ ಇರುತ್ತದೆ ನಿಜ, ಆದರೂ ಸಮಿತಿಯಿಂದ, ಗ್ರಾಮಸ್ಥರಿಂದ ಇವತ್ತು ಈ ಗ್ರಾಮ ಪ್ರಚಾರಕ್ಕೆ ಬಂದದ್ದು ಯಾರಿಂದ ಹೇಳಿ? ಭಕ್ತರಿಂದ, ಭಕ್ತರ ಜೊತೆಗೆ ಪ್ರಚಾರವನ್ನು ಮಾಡಿದ್ರಿಂದ ಅಲ್ವಾ? ಇಲ್ಲೊಂದು ಮಠ ಇದೆ ಅಂತ ಯಾರಿಗೆ ಗೊತ್ತಿತ್ತು? ಈ ಊರಲ್ಲಿರೋರಿಗೆ ಗೊತ್ತಿರಲಿಲ್ಲ ಮಠ ಇದೆ ಅಂತ ಅಲ್ವಾ? ಎಷ್ಟೋ ಜನಕ್ಕೆ ಇಲ್ಲೇ ಮಠದ ಎದುರು ಬದ್ರಿಗೆ ಇದ್ದವರಿಗೆ ಮಠ ಇದೆ ಅಂತ ಗೊತ್ತಿತ್ತು, ಇನ್ನು ಮುಂದೆ ಹೋದ್ರೆ ಮಠ ಇದೆ ಅಂತಾನೆ ಗೊತ್ತಿಲ್ಲ. ಅಂತಹ ಮಠವನ್ನ ಇವತ್ತು ಕರ್ನಾಟಕಾದ್ಯಂತ ಪ್ರಚಾರ ಮಾಡಿ ಇಲ್ಲೊಂದು ಮಠ ಇದೆ, ಈ ಮಠದಲ್ಲಿ ಗುರುಗಳಿದ್ದಾರೆ, ಇಲ್ಲೊಂದು ದೈವದ ಶಕ್ತಿ ಇದೆ ಅಂತ ಪ್ರಚಾರವನ್ನ ಮಾಡಿದಂತಹ ಯಾರಾದರೂ ಇದ್ರೆ ಅದು ಮಾಧ್ಯಮ ಮತ್ತು ಪತ್ರಿಕೆ ಅನ್ನುವಂತಹ ವಿಚಾರವನ್ನು ನಾವು ತಿಳಿಸ್ತೀವಿ. ಖುಷಿ ಏನಪ್ಪ ಅಂದ್ರೆ ಹಿಂಗೆ ಹೇಳ್ತಿದ್ದಾಗ ಚಪ್ಪಾಳೆ ಹೊಡೆದ್ರಲ್ಲ ಅನ್ನೋದೇ ಖುಷಿ. ಅದೇ ಕರ್ತಕ್ಕಂಥ ಸ್ವಭಾವ ಅಂತ.
ಸುಮ್ಮನೆ ಕೃತಜ್ಞತಾ ಸ್ವಭಾವವನ್ನು ಎಲ್ಲರಿಗೂ ತಲುಪಿಸ್ಲಿಕ್ಕೆ ಬರೋದಿಲ್ಲ. ಆದ್ರೆ ನನಗೆ ಬಹಳ ಒಂದು ವಿಚಾರ ಗೊತ್ತಾಗಿದ್ದು ಏನಪ್ಪಾ ಅಂತಂದ್ರೆ, ಪತ್ರಿಕೆಗೆ ಸನ್ಮಾನವನ್ನು ಮಾಡ್ಕೊಂಡು ಇವತ್ತು ಗೌರವ ಸಮರ್ಪಣೆ ಶ್ರೀರಕ್ಷಣೆ ಮಾಡಿದ್ರಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಒಂದೇ ನಿರ್ಧಾರವನ್ನು ತಗೊಂಡ್ರು. ಏನಂದ್ರೆ, ಜವಾಬ್ದಾರಿ ನೀವು ಗೌರವ ಶ್ರೀರಕ್ಷೆ ಮಾಡಿಬಿಟ್ರೆ ಜವಾಬ್ದಾರಿ ಜಾಸ್ತಿ ಆಗಿಬಿಡ್ತದ್ರಿ ಬುದ್ಧಿ. ಈ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ರೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಪ್ರಚಾರ ಮಾಡಬೇಕು, ಎಲ್ಲರೂ ಇರಬೇಕು. ಹಂಗಾಗಿ ನೀವು ಗೌರವ ಸಮರ್ಪಣೆ ಬೇಡ ಅಂತ ಅಂದ್ರು ಅನ್ನೋ ಮಾತು ಈ ವಿಚಾರ ಬಿಟ್ರಲ್ಲ. ನನಗೆ ಆ ವಿಚಾರನೇ ಗೊತ್ತಿರಲಿಲ್ಲ. ಆ ವಿಚಾರ ಅವ್ರು ಇಟ್ಟದ್ದೇ ಬಹಳ ಒಳ್ಳೇದಾಯ್ತು. ಈಗ ನಾವು ಸನ್ಮಾನ ಮಾಡ್ಬಿಟ್ಟಿದೀವಿ, ಗೌರವ ಶ್ರೀರಕ್ಷೆ ಕೊಟ್ಟಿದೀವಲ್ಲ, ಅವ್ರಿಗೆ ಜವಾಬ್ದಾರಿ ಖಂಡಿತ ಇದ್ದೇ ಇರ್ತದೆ. ಅವ್ರು ಮಾಡ್ಲೇಬೇಕು. ಈಗ ಬೇಡ ಅನ್ನಕ್ ಬರಂಗೇ ಇಲ್ಲಲ್ಲ, ಹೌದಿಲ್ಲ? ಅವ್ರಿಗೆ ಆದಂತ ಗೌರವ ಶ್ರೀರಕ್ಷೆಯನ್ನ ಕೊಟ್ಟಾಗ ಅವ್ರು ಮಾಡ್ಲೇಬೇಕಲ್ಲ. ಇದರ ಜೊತೆಗೆ ಒಂದು ಪುಟ್ಟ ಗ್ರಾಮ, ಆ ಗ್ರಾಮದೊಳಗೆ ಒಂದು ಪುಟ್ಟ ಕುಟುಂಬ. ಆ ಪುಟ್ಟ ಕುಟುಂಬ ಅದು ಕುಂಬಾರರ ಕುಟುಂಬ. ಆ ಕುಂಬಾರರ ಕೆಲಸ ಏನೇಳಿ ಅಡಿಗೆ ಮಾಡೋದು, ಈ ಗಣಪತಿಯನ್ನ ಮಾಡೋದು, ಇವೆಲ್ಲವನ್ನ ಮಾಡ್ತಾರೆ ಅಲ್ವಾ? ಈ ಬಾಸಿಂಗವನ್ನ ಮಾಡೋದು ಮದುವೆಯಲ್ಲಿ.